ನಾನು ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಕೂಡ ಅನೌನ್ಸ್ ಮಾಡಿದ್ದೆ ನಮ್ಮ ಲ್ಯಾಪ್ಟಾಪ್ ಕೆಟ್ಟೋಗ್ಬಿಟ್ಟಿದೆ ಅಂತ. ಚರಿತ್ತು ಸ್ವಲ್ಪ ಬೀಳ್ಸಿದ್ದ ಕೆಳಗೆ, ಬಟ್ ಅದಾದಮೇಲೆ ಕೆಲಸ ಮಾಡ್ತಿತ್ತು, ಆಮೇಲೆ ಇದ್ಕಿದಂಗೆ ಆಫ್ ಆಯಿತು. ಸೊ ರಿಪೇರಿ ಕೊಡೋಕ್ಕೆ ಅಂತ ಬಂದಿದ್ದೀವಿ. ರಿಪೇರಿ ಕೊಟ್ಟು 2 ವಾರ ನಂಗೆ ಕೈಯಲ್ಲಿ ಲ್ಯಾಪ್ಟಾಪೇ ಇರಲಿಲ್ಲ, ನಿಮ್ಗೆ ಅಪ್ಡೇಟ್ ಮಾಡೋಕ್ಕೂ ಆಗಿರಲಿಲ್ಲ. ಸೊ ಮದರ್ ಬೋರ್ಡು ಹೋಗಿದೆ, ಅದು ಫುಲ್ ರಿಪ್ಲೇಸ್ ಮಾಡಬೇಕು, ರಿಪೇರಿ ಆಗೋದು ತುಂಬ ಕಷ್ಟ ಅಂತ ಹೇಳಿದ್ರು. ನನ್ನ ಕೈಯಲ್ಲಿ ಲ್ಯಾಪ್ಟಾಪ್ ಇಲ್ಲದೆ ಇದ್ದಾಗ ನಾವು ಸುತ್ತಾಡಕ್ಕೆ ಹೋಗಿದ್ವಿ. ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ. ಮುಂದೆ ಮಾಮಾರೋ ಅಜ್ಜಿ ಮಮ್ಮಿರೋ ಅಜ್ಜಿ ಪಪ್ಪ ಪಪ್ಪಾರೋ ಅಜ್ಜಿ ಮಮ್ಮಿ ಮಮ್ಮಾರೋ ಅಜ್ಜಿ ಪುಪ್ಪು. ಉಡುಪಿಯಿಂದ ಸೀದಾ ಅತ್ತೆ ಮನೆಗೆ ಹೋಗಿ ಅಲ್ಲಿ ಒಂದು ನೈಟ್ ಸ್ಟೇ ಮಾಡಿ ನೆಕ್ಸ್ಟ್ ನಾವು ಅಪ್ಪ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. 1 ವರ್ಷ ಆದಮೇಲೆ ನಮ್ಮ ತವ್ರ ಮನೆಗೆ ಹೋಗ್ತಾ ಇರೋದು. ಸೊ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ, ನಾನು ಚರಿತು ಇಬ್ರು. ನಾವು ಹೋಗ್ತಾ ಇರೋದು ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ. ಹಾಗೆ ಆರಾಮಾಗಿ ಅಪ್ಪ ಅಮ್ಮನ ಜೊತೆ ಒಂದು ಸ್ವಲ್ಪ ದಿನ ಇದ್ದು ಬರೋಣ ಅಂತ ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್. ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನಮ್ಮೂರಲ್ಲಿ ಹೊಸ ಮನೆ ಕಟ್ಸಿದ್ದಾರೆ. ಸೊ ಆ ಗೃಹ ಪ್ರವೇಶಕ್ಕೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು. ಅವರಿಗೆ ಇಲ್ಲ ಅನ್ನೋಕ್ಕಾಗೋದಿಲ್ಲ, ನಮಗೆ ತುಂಬ ಕ್ಲೋಸ್ ಅವರು. ನಾವು ಯಾರ ಮನೆ ಬಂದಿದ್ದೀವಿ ಚರಿತು? ನಾವು ಎಲ್ಲಿ ಬಂದಿದ್ದೀವಿ? ನಾನಾ ಮನೆ. ಶೇಕ್ ಹ್ಯಾಂಡ್ ಕೊಡಿ, ಶೇಕ್ ಹ್ಯಾಂಡ್ ಕೊಡಿ, ಶೇಕ್ ಹ್ಯಾಂಡ್ ಕೊಡಿ. ಗುಡ್ ಬಾಯ್, ಗುಡ್ ಗರ್ಲ್. ಚರಿತು ಚರಿತು ಶೇಕ್ ಹ್ಯಾಂಡ್ ಕೊಡಿ, ಹೈ ಫೈ ಕೊಡಿ, ಹೈ ಫೈ. चरितो चरितो वेर इज अभी मामा कार? अभी मामा कार ಎಲ್ಲಿ? ದಾದಾ ಬೈಕು ಎಲ್ಲಿ? ಕುಂಬನ ಟ್ರೈಸಲ್ ಸೇಮ್ ಆಕ್ಟಿವ್. ಈಗ ನೋಡಿ ದಾದಾ ಬೈಕು ಕೂಟಿ ಕೂಟಿ ಬೈಕ್ ಡಿಫರೆನ್ಸ್ ಇರುತ್ತೆ. ಕೂಟಿ ಎಲ್ಲಿ? ಸ್ಕೂಟಿ ಎಲ್ಲಿ ಗೊತ್ತವನಿಗೆ? ಅದು ನೋಡಿದ ತಕ್ಷಣ ದಾದಾ ಬೈಕು. ಪಪ್ಪ ಕಾರ್ ದಿಯಾ ಪಪ್ಪ ಕಾರ್ ಬಿಟ್ಟು ಅದು ದಿಯಾ ಪಪ್ಪ ಕಾರ್. ಚರಿತು ಮತ್ತು ದಿಯಾರ ಇಬ್ಬರು ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಒಬ್ರನ್ನೊಬ್ಬರು ಭೇಟಿಯಾಗಿ ಆಫ್ಟರ್ ಅ ಲಾಂಗ್ ಟೈಮ್ ತುಂಬ ಖುಷಿಯಾಗಿದ್ದಾರೆ. ಇಬ್ಬರು ಕೈ ಇಟ್ಕೊಂಡು ಓಡಾಡ್ತಿದ್ದಾರೆ ಇಡೀ ಮನೆ ಕಾಂಪೌಂಡು ಎಲ್ಲ ಕಡೆ. ಒಬ್ರನ್ನೊಬ್ರು ಕಾರ್ ತೋರಿಸೋದು, ಹೊಸ ಗಾಡಿ ಇದ್ದರೆ ಅದನ್ನು ತೋರಿಸೋದು, ಎಲ್ಲ ಮಜಾ ಮಾಡ್ತಾ ಇದ್ದಾರೆ. ಇಡೀ ದಿನ ಸುತ್ತಾಡಿ ಅಂದರೂ ಸುತ್ತಾಡ್ತಾರೆ. ಇಬ್ರಿಗೂ ಅಷ್ಟಿಷ್ಟ ವಾಕಿಂಗ್ ಮಾಡೋದು, ಹೊರಗಡೆ ಓಡಾಡೋದು ಅಂದರೆ. ಇಬ್ಬರು ಸೇಮ್ ಚಪ್ಪಲ್ ಹಾಕ್ಕೊಂಡಿದ್ದಾರೆ ನೋಡಿ. ಕಲರ್ ಮಾತ್ರ ಬೇರೆ ಅಷ್ಟೇ, ಸೇಮ್ ಪ್ಯಾಟರ್ನು. ತುಂಬ ಕಂಫರ್ಟೇಬಲ್ ಅವ್ರಿಗದು. ಇಲ್ಲೇ ಊರಲ್ಲೇ ತೊಗೊಂಡಿದ್ದು ಲೋಕಲ್ ಶಾಪಲ್ಲಿ, ಬಟ್ ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ. ಇಬ್ರಿಗೂ ಫ್ರೂಟ್ಸ್ ಎಲ್ಲ ಹಾಕ್ಕೊಟ್ರೆ ಕುತ್ಕೊಂಡು ಒಟ್ಟಿಗೆ ಚೆನ್ನಾಗಿ ತಿಂತಾರೆ, ನೋಡೋಕ್ಕೆ ಖುಷಿ ಆಗುತ್ತೆ. ಇವತ್ತು ಸ್ನ್ಯಾಕಿಗೆ ಚರಿತೋರ್ ಮಾಮ ಅತ್ತೆ ವಾಟರ್ಮೆಲನ್ ಕಟ್ ಮಾಡಿಕೊಟ್ಟಿದ್ದಾರೆ. ತಿನ್ನಿ ಖಾಲಿ ಮಾಡಿ, ಫಿನಿಶ್ ಮಾಡಿ. ಇಬ್ಬರು ಚಿಕ್ಕ ಮಕ್ಕಳು ಪಾಪುಗಳಿದ್ದಾಗಿಂದ ನೋಡಿರೋದು ನಾವು ಒಬ್ರನ್ನೊಬ್ರು. ಈಗ ಅವರೇ ಪ್ಲೇಟಲ್ಲಿ ಇಟ್ಕೊಂಡು ತಿನ್ನಂಗೆ ಆಗಿದ್ದಾರೆ, ಎಷ್ಟು ದೊಡ್ಡವರಾಗಿದ್ದಾರೆ ಅಂತ ಅನಿಸುತ್ತೆ. ಇನ್ನು ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಕೂತು ತಿಂತಿದ್ದಿದ್ದು ಫೋಟೋಸ್ ಇನ್ನೂ ಕಣ್ಮುಂದೆ ಹಾಗೇ ಇದೆ. ಅಷ್ಟು ಬೇಗ ನಮ್ಮ ಮಕ್ಕಳು ಆಗಲೇ ಇಷ್ಟು ದೊಡ್ಡವರಾಗಿದ್ದಾರೆ.
ಈಗ ನಾನು ಹೊಸ ಲ್ಯಾಪ್ಟಾಪ್ ಆರ್ಡರ್ ಮಾಡಿದ್ದೆ. ಈಗ ನನ್ನ ಲ್ಯಾಪ್ಟಾಪ್ ಸರಿನೇ ಹೋಗಲ್ಲ ಅಂತ ಹೇಳಿದ್ದಕ್ಕೆ, ಸೊ ಅದು ಕೂಡ ಡೆಲಿವರಿ ಬಂದಿದೆ. ಅದನ್ನು ಇವತ್ತು ಓಪನ್ ಮಾಡ್ತಿದ್ದೆ, ಹಾಗೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಐಫೋನ್ 14 ಪ್ರೋ ಮತ್ತು ಲ್ಯಾಪ್ಟಾಪಲ್ಲಿ ಮ್ಯಾಕ್ಬುಕ್ ಪ್ರೋ M2 ತರಿಸಿದ್ದೀನಿ. ಲ್ಯಾಪ್ಟಾಪಿಗೆ ಚಾರ್ಜರು ಅಡಾಪ್ಟ್ರ್ ಎಲ್ಲ ಕೊಟ್ಟಿದ್ದಾರೆ, ಕೇಬಲ್ ಅಡಾಪ್ಟ್ರ್ ಎಲ್ಲ. ಬಟ್ ಫೋನಿಗೆ ಅವರು ಅಡಾಪ್ಟ್ರ್ ಕೊಟ್ಟಿಲ್ಲ, ಬರೀ ಕೇಬಲ್ ಕೊಟ್ಟಿದ್ದಾರೆ. ಅದಕ್ಕೆ ಅದೆಲ್ಲ ತೊಗೋಬೇಕು ಇನ್ನು. ಮತ್ತು ಇದನ್ನೆಲ್ಲ ನಾನು ಸೆಟಪ್ ಮಾಡೋಕ್ಕೆ ಈಗ ಇನ್ನೊಂದಷ್ಟು ಟೈಮ್ ಬೇಕಾಗುತ್ತೆ. ಫಸ್ಟ್ ಊರಿಗೆ ಹೋದ್ಮೇಲೆ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಈಗ ಬ್ಯುಸಿಯಲ್ಲಿ ಗಡಿಬಿಡಿಯಲ್ಲಿ ಇದನ್ನೆಲ್ಲ ಪೇಷನ್ಸಿಂದ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ ಇದೆಲ್ಲ ಲ್ಯಾಪ್ಟಾಪು ಫೋನು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸಂಜೆ ಚಿಕ್ಕಪ್ಪನ ಮನೆ ಹತ್ರ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಇವತ್ತು ಥರ ಗೆಟ್ ಟುಗೆದರ್ ಮತ್ತು ಗೃಹ ಪ್ರವೇಶಕ್ಕೆಲ್ಲ ಅರೇಂಜ್ಮೆಂಟ್ಸು ಅದು ಇದು ಎಲ್ಲರೂ ಸೇರಿ ಖುಷಿಯಿಂದ ಮಾಡೋದು ಅಂತ ಹೋಗ್ತಾ ಇದ್ದೀವಿ ಎಲ್ಲ ರೆಡಿಯಾಗಿ. ಅಲ್ಲೇ ಸ್ನ್ಯಾಕ್ಸು ಮತ್ತು ಡಿನ್ನರು ಎಲ್ಲ ಅರೇಂಜ್ ಮಾಡಿದ್ದಾರೆ. ಸಿಂಪಲ್ಲಾಗಿ ಒಂಥರ ಸ್ಮಾಲ್ ಪಾರ್ಟಿ ಥರ ಅಂತ ಹೇಳ್ಬೋದು. ಈಗ ಈವ್ನಿಂಗ್ ರೀಚ್ ಆಗಿದ್ದೀವಿ. ಇಬ್ಬರು ಮಕ್ಕಳು ಕೂಡ ಎಕ್ಸೈಟೆಡ್ ಇದ್ದಾರೆ. ಇಲ್ಲೆಲ್ಲ ಓಪನ್ ಸ್ಪೇಸ್ ತುಂಬ ಚೆನ್ನಾಗಿದೆ ಅವ್ರಿಗೆ ಆಟ ಆಡೋಕ್ಕೆ. ಅದಕ್ಕೋಸ್ಕರ ಅತ್ತಿಗೆ ಅವ್ರ ಫ್ಯಾಮಿಲಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಈಗ ನೀವು ನೋಡ್ತಿರೋದು ಚಿನ್ಮಯ್ ಅಂತ, ಅತ್ತಿಗೆ ತಮ್ಮ ಮತ್ತು ಅತ್ತಿಗೆ ತಂಗಿನೂ ಕೂಡ ಆಮೇಲೆ ಪರಿಚಯ ಮಾಡಿಸ್ತೀನಿ. ಅವ್ರ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಅವ್ರ ಪೇರೆಂಟ್ಸ್ನ ನೀವು ಬೇರೆ ವ್ಲಾಗ್ಸಲ್ಲೂ ನೋಡಿದ್ದೀರಾ, ಅವ್ರ ತಂಗಿನೂ ಕೂಡ ನೋಡಿದ್ದೀರಾ. ಚಿನ್ಮಯ ಜಾಸ್ತಿ ಕಾಣಿಸ್ಕೊಳ್ಳಲ್ಲ, ಇವತ್ತು ನಿಮ್ಗೆ ಅವ್ನು ನೋಡೋಕ್ಕೆ ಸಿಕ್ಕಿದ್ದಾನೆ. ಸ್ನ್ಯಾಕ್ಸಿಗೆ ಮಂಡಾಳ ಒಗ್ಗರಣೆ ಅಥವಾ ಮಂಡಕ್ಕಿ ಉಸ್ಲಿ ಅಂತೀವಲ್ಲ ಅದು, ಮತ್ತು ಮಿರ್ಚಿ ಮತ್ತು ಬರ್ಫಿ ಇತ್ತು, ಸಖತ್ತಾಗಿತ್ತು, ಎಲ್ಲ ಟೇಸ್ಟ್ ಸೂಪರಾಗಿತ್ತು. ಸೊ ಎಲ್ಲ ತಿಂದು ನಮಗೆ ಸ್ವಲ್ಪ ಡೆಕೋರೇಷನ್ ಅರೇಂಜ್ಮೆಂಟ್ ಎಲ್ಲ ಮಾಡೋಕ್ಕೆ ಎನರ್ಜಿ ಬರಲಿ ಅಂತ ಹೋಗಿದ ತಕ್ಷಣ ಸ್ವಲ್ಪ ಫ್ಯೂಯಲ್ ತುಂಬಿಸ್ಕೊಂಡಿದ್ದೀವಿ. ಈಗ ಹೋಗಿ ಸ್ವಲ್ಪ ಕೆಲಸ ಮಾಡಬೇಕು. ಸ್ವಾಮಿ ಕಪ್ಪಡಪ್ಪ ಮಕ್ಕಳಿಗಿಬ್ರಿಗೂ ತುಂಬ ಇಷ್ಟ ಆಗಿಬಿಟ್ಟಿದೆ. ಇಲ್ಲೆಲ್ಲ ಓಡಾಡೋಕ್ಕೆ ಖಾಲಿ ಮನೆ ಸಿಗ್ತಲ್ಲ, ಅದಕ್ಕೆ ಮೇಲೆ ಹೋಗೋಣ ಅಂತ ಮೇಲೆ ಹೋಗೋದು, ಕೆಳಗೆ ಬರೋದು, ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ನಮಗೇನು ತೊಂದರೆ ಮಾಡಲಿಲ್ಲ. ಒಂದಷ್ಟು ದೇವ್ರ ಮನೆ ಅರೇಂಜ್ಮೆಂಟ್ಸು, ಡೆಕೋರೇಷನು ಮತ್ತು ಕಿಚನಲ್ಲಿ ಸ್ಟೋವ್ ಸುತ್ತ ಎಲ್ಲ ಅರೇಂಜ್ಮೆಂಟ್ಸು, ಡೆಕೋರೇಷನ್ಸ್ ಮಾಡಿ ಆದಮೇಲೆ ಊಟಕ್ಕೆ ಬಂದಿದ್ದೀವಿ. ಡಿನ್ನರ್ಗೆ ಪೂರಿ, ಸಾಗು ಮತ್ತು ಫ್ರೈಡ್ ರೈಸ್ ಎಲ್ಲ ಸಖತ್ತಾಗಿತ್ತು. ಡಿನ್ನರ್ ಮಾಡಿಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಈಗ ಗೃಹ ಪ್ರವೇಶಕ್ಕೆ ರೆಡಿಯಾಗಿದ್ದೀವಿ. ನಾನು ಈ ಡ್ರೆಸ್ ತೊಗೊಂಡಿದ್ದು ಗೀತಾಂಜಲಿ ಸಿಲ್ಕ್ಸ್ ಅಂತ ಉಡುಪಿಯಲ್ಲಿರೋ ಸ್ಟೋರಲ್ಲಿ. ಕಾರ್ತಿಕ್ ಈ ಡ್ರೆಸ್ ನೋಡಿದ ತಕ್ಷಣ ಇದನ್ನ ಗೃಹ ಪ್ರವೇಶಕ್ಕೆ ಹಾಕ್ಕೋಬೇಕು, ಅಷ್ಟು ಸಿಂಪಲ್ಲಾಗೂ ಇದೆ, ಎಲಿಗೆಂಟಾಗೂ ಇದೆ ಅಂತ ಹೇಳಿ ಸೆಲೆಕ್ಟ್ ಮಾಡಿದರು. ಆ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ನಾನು ಈ ರೀತಿ ಸಿಂಪಲ್ ಡಾರ್ಕ್ ಸರ್ಕಲ್ಸ್ ಕಾಣದೇ ಇರೋ ಥರ ನ್ಯಾಚುರಲಾಗಿ ಕಾಣೋ ಥರ ಮೇಕಪ್ ಹೇಗೆ ಮಾಡಬೇಕು ಅಂತ ಕಲ್ತ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದರೆ ಹೇಳಿ. ನಾನು ಈ ರೀಸೆಂಟಾಗಿ ಕಾಣಿಸ್ತಿರೋ ಎಲ್ಲ ವ್ಲಾಗ್ಸಲ್ಲೂ ಅದೇ ಥರ ಮೇಕಪ್ ಮಾಡ್ಕೊಳ್ಳೋದು. ಏನಾದರೂ ಇವೆಂಟ್ ಅಟೆಂಡ್ ಮಾಡ್ತಾಯಿದ್ರೆ, ಮನೇಲಿದ್ದಾಗ ಏನು ಮಾಡ್ಕೊಳ್ಳೋದಿಲ್ಲ. ಸೊ ಅದು ಟ್ಯುಟೋರಿಯಲ್ ಥರ ನಿಮಗೆ ಮಾಡಿ ತೋರಿಸ್ತೀನಿ. ತುಂಬ ಈಸಿ, ತುಂಬ ಕ್ವಿಕ್ಕಾಗೂ ಕೂಡ ಆಗುತ್ತೆ. ಹೋಗಿದ ತಕ್ಷಣ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊತಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಪೂಜೆ ಪುನಸ್ಕಾರ ಏನೇನಿದೆ ಒಳಗಡೆ ನೋಡಿ, ಚಿಕ್ಕಮ್ಮನ ಜೊತೆ ಎಲ್ಲ ಫೋಟೋಸ್ ತೆಗೆಸ್ಕೊಂಡು ಬಂದವ್ರಿಗೆಲ್ಲ ಮಾತಾಡ್ಸೋದು ಎಲ್ಲ ಆದಮೇಲೆ ಈಗ ನಾವು ವಾಪಸ್ ಹೊರಡ್ತಾ ಇದ್ದೀವಿ. ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹೋಗೋಕ್ಕೂ ಮುಂಚೆ ಅರ್ಜೆಂಟಾಗಿ ಹೋಗ್ಬಿಟ್ಟಿತ್ತು, ಟೈಮ್ ಆಗೋಗ್ತಿತ್ತು. ಕಾರ್ತಿಕಿಗೆ ರಾತ್ರಿ ಬಸ್ ಇತ್ತು ಬೆಂಗಳೂರಿಂದ ಉಡುಪಿಗೆ. ಲೇಟ್ ಆಗ್ತಿದೆ ಅಂತ ಅಣ್ಣಂಗೆ ಬೇಗ ಬನ್ನಿ ಅಂತ ಹೇಳಿದ್ದಕ್ಕೆ ಬಂದು ರಾಖಿ ಕಟ್ಸ್ಕೊತಿದ್ದಾರೆ. ಯಾವಾಗಲೂ ಶಾಸ್ತ್ರೋತ್ಸವವಾಗಿ ಮಾಡ್ತಿದ್ವಿ, ಈ ಸತಿ ಎಲ್ಲ ಗಡಿಬಿಡಿಯಲ್ಲಿ ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡ್ದಂಗಾಯಿತು. ಈಗ ಹಾಯ್, ಗುಡ್ ಈವ್ನಿಂಗ್. ವೆರಿ ಗುಡ್. ನಾವು ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಅಪ್ಪಾಜಿ ಅಮ್ಮ ಇನ್ನೊಂದು ಕಾರಲ್ಲಿದ್ದಾರೆ, ನಾವು ನಮ್ಮ ಕಾರಲ್ಲಿದ್ದೀವಿ. ಈಗ ನಾವು ಹೋಗ್ತಿರೋದು ದೊಡ್ಡಬಳ್ಳಾಪುರ ರೋಡಲ್ಲಿರೋಂಥ ನಮ್ಮ ಫ್ಲ್ಯಾಟಿಗೆ. ಅಲ್ಲಿ ಒಂಥರ ರೆಸಾರ್ಟ್ ಫೀಲ್ ಬರುತ್ತೆ ಹೋದರೆ. ಚರಿತು ಕೂಡ ಎಂಜಾಯ್ ಮಾಡ್ತಾನೆ. ಸೊ ಅಲ್ಲಿ ಹೋಗೋಣ ಅಂತ ಬನ್ನಿ. ಇಲ್ಲಿ ಮಮ್ಮ ಅಂತ ಬನ್ನಿ. ಸ್ವಿಮ್ಮಿಂಗ್ ಪೂಲೆಲ್ಲ ಇದೆ, ಚರಿತಿಗೆ ಇಷ್ಟ ಅಲ್ಲಿ ಆಟ ಆಡೋಕ್ಕೆ. ಸೊ ಟ್ಯೂಬು, ಸ್ವಿಮ್ಮಿಂಗ್ ಕ್ಯಾಪು ಎಲ್ಲ ತೊಗೊಂಡಿದ್ದಾನೆ. ನಾನು ಆಗಲೇ ಹೇಳ್ದಾಗೆ ರಾಖಿ ಕಟ್ಟೋಕ್ಕೂ ಟೈಮ್ ಇಲ್ಲದೆ ಅಷ್ಟು ಅರ್ಜೆಂಟಲ್ಲಿ ಯಾಕೆ ಬಂದಿದ್ದು ಅಂದರೆ, ಕಾರ್ತಿಕಿಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಬೇಕಿತ್ತು. ಬಸ್ ಮಿಸ್ ಆದರೆ ಮತ್ತೆ ಡೈರೆಕ್ಟ್ ಬಸ್ಗಳು ಸಿಗೋದೇ ಕಷ್ಟ ಉಡುಪಿಗೆ. ಅದಕ್ಕೆ ಬುಕ್ ಮಾಡಿರೋ ಬಸ್ಸು ಮಿಸ್ ಆಗಬಾರ್ದು ಅಂತ ಬಂದಿದ್ದೆ ಗಡಿಬಿಡಿಯಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಕಾರ್ತಿಕಿಗೆ ಡ್ರಾಪ್ ಮಾಡೋಕ್ಕೆ ಅಂತ ಈಗ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪ್ಗೆ. ಯಲಹಂಕದಲ್ಲಿ ಬಸ್ ಸ್ಟಾಪ್ ಇತ್ತು, ಅಲ್ಲಿ ಬುಕ್ ಮಾಡಿದ್ರು ಅವ್ರು ಪಿಕಪ್ ಪಾಯಿಂಟು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಡ್ರಾಪ್ ಮಾಡೋಕ್ಕೆ. ಡ್ರಾಪ್ ಮಾಡಿ ಮನೆಗೆ ಹೋಗಿ ಟಯರ್ಡ್ ಆಗಿದ್ದರಿಂದ ರೆಸ್ಟ್ ಮಾಡಿದ್ವಿ.
ಕಾರ್ತಿಕ್ ಕೂಡ ಆರಾಮಾಗಿ ಹೋಗಿ ತಲುಪಿದ್ರಂತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ವೆಜಿಟೇಬಲ್ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಚರಿತಕ್ಕೆ ಕರ್ಕೊಂಡು. ತರಕಾರಿ ಶಾಪಿಂಗ್ ಆದಮೇಲೆ ಚರಿತಿಗೆ ವೆಹಿಕಲ್ಸ್ ಅಂದರೆ ತುಂಬ ಇಷ್ಟ. ಸೊ ಅವನ ಹತ್ರ ಟ್ರಕ್ ಇರಲಿಲ್ಲ, JCB ಇರಲಿಲ್ಲ ಒಂದು ಕಲೆಕ್ಷನಲ್ಲಿ. ಸೊ ಅದನ್ನು ಕೊಡ್ಸೋಣ ಅಂತೇಳಿ ಅಂಗಡಿಗೆ ಹೋಗಿ ಅವ್ನಿಗೆ ಕೊಡ್ಸ್ಕೊಂಬಂದಿದ್ದಾರೆ. ಎಕ್ಸೈಟ್ಮೆಂಟ್ ನೋಡಿ, ಅದು ಓಪನ್ ಮಾಡೋವರೆಗೂ ಅವನಿಗೆ ವೆಯ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಫುಲ್ ಖುಷಿಯಾಗಿ ಆಟಾಡ್ತಾನೀಗ ಓಪನ್ ಮಾಡಿಸ್ಕೊಂಡು. ಅಷ್ಟಿಷ್ಟ ಅವನಿಗೆ ಗಾಡಿಗಳಂದರೆ, ಎಲ್ಲನೂ ಮುರಿದಾಕ್ಬಿಡ್ತಾನೆ. ಈ ಕಡೆ ಬೈ ಕಡೆ ಹಿಡಿತೈತಿ. ಚರಿತು ಅಲ್ಲಿ ಬೀಚಿಗೆ ಹೋದಾಗ ಇದನ್ನ ತಗೊಂಡೋಗಿ ಮರಳು ತುಂಬಿಸ್ಕೊಂಬರೋಣ ಬೀಚಿಂದ. ಅದ್ರಲ್ಲಿ ಮರಳು ತುಂಬಿಸ್ಕೊಳ್ಳೋಕ್ಕೆ ಹಿಂದ್ಗಡೆ ಅಲ್ಲೈತೆ ಸಲ್ಕೆ. ಓಪನ್ ಅಂತೆ, ಅದನ್ನು ಓಪನ್ ಕೇಳ್ತಾ ಇದ್ದಾನೆ. ಅದು ಓಪನ್ ಮಾಡಿ, ಇಲ್ಲಾಂದ್ರೆ ಅವನಿದ್ದಾಗ ಓಪನ್ ಮಾಡ್ರಿ ಅಂತ ಅದು ಮುಂದೆ. ಚರಿತು JCB accident. ಇಲ್ಲಿ ಹೇಗೆ ಚರಿತು ಅಜ್ಜಿ ತಾತನ ಜೊತೆ ಎಂಜಾಯ್ ಮಾಡ್ತಿದ್ದಾನೋ ಹಾಗೆ ನಾನು ಅಮ್ಮ ಮಾಡಿದ್ದ ಕೈ ರುಚಿ ಅಡುಗೆ ಎಲ್ಲ ತಿಂದು ಎಂಜಾಯ್ ಮಾಡ್ತಾಯಿದ್ದೀನಿ. ಇವತ್ತು ಮುದ್ದೆ ಮೂಲಂಗಿ ಸಾರು ಮಾಡಿದರು. ಸೊ ಮುದ್ದೆಯಲ್ಲಿ ತುಪ್ಪ ಹಾಕ್ಕೊಂಡು ಮೂಲಂಗಿ ಸಾರು ಜೊತೆ ಊಟ ಮಾಡಿದೆ. ತುಂಬ ದಿನ ಆಗಿತ್ತು ಅಮ್ಮನ ಕೈ ಅಡುಗೆ ತಿಂದು, ಸಕ್ಕತ್ತಾಗಿತ್ತು. ನೆಂಚ್ಕೊಳ್ಳೋಕ್ಕೆ ಅಂತ ಹೀರೆಕಾಯಿ ಪಲ್ಯ ಕೂಡ ಇತ್ತು. ಇವತ್ತಿನ ಈ ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು? ಇಲ್ಲೊಂದಷ್ಟು ನಾನು ಗೃಹ ಪ್ರವೇಶದಲ್ಲಿ ತೆಗ್ದಿರೋ ಅಂಥ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ಇಷ್ಟ ಆಗಿದೆಯಾ ನನ್ನ ಡ್ರೆಸ್ಸು ಮತ್ತು ನನ್ನ ಮೇಕಪ್ಪು ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ತುಂಬ ದಿವಸದಿಂದ ಕೇಳ್ತಾಯಿದ್ರಿ ನಾನು ಹಾಕಿರೋ ಲಿಪ್ಸ್ಟಿಕ್ ಶೇಡ್ ಯಾವುದು ಕಮೆಂಟ್ ಮಾಡಿ ಅಂತ. ನಾನು ಎರಡು ಶೇಡ್ ಇಟ್ಕೊಂಡಿದ್ದೀನಿ, ಸೇಮ್ ಬ್ರ್ಯಾಂಡ್ದು. ತುಂಬ ಇಷ್ಟ ನನಗೆ. ಸಿಂಪಲ್ ಅಕೇಶನ್ನಿಗೆ ಒಂದು ಕಲರು, ಗ್ರ್ಯಾಂಡ್ ಅಕೇಶನ್ನಿಗೆ ಒಂದು ಕಲರ್ ಅಂತ. ಅದನ್ನು ಕೂಡ ಲಿಂಕ್ ಮಾಡಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.